ಜೀವನದಲ್ಲಿ ವಿಧಿ ಅನ್ನೋದು ಹೆಂಗೆಲ್ಲ ಆಟ ಆಡುತ್ತೆ ಅನ್ನೋದು ನಮ್ಮ ಜೀವನದಲ್ಲೂ ನಾವು ಅನುಭವಿಸಿರ್ತೀವಿ, ಇನ್ನೊಬ್ಬರ ಜೀವನದಲ್ಲೂ ನೋಡಿರ್ತೀವಿ. ಇದು ಒಂದು ಘಟನೆ ನಡೆದಿದ್ದು ನಿಮ್ಮೆಲ್ಲರ ಕಡೆ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಕಲೈವಾಣಿ ಅಂತ ಒಂದು ಹುಡುಗಿ ತಮಿಳ್ನಾಡಲ್ಲಿ ಇದ್ದವಳು 12ನೇ ಕ್ಲಾಸ್ ಓದ್ತಾ ಇದ್ಲು. ಅವಾಗ ಅವಳು ಫೀಸ್ ಕಟ್ಟೋಕ್ಕಾಗಲಿಲ್ಲ. ತಂದೆ ಹತ್ರ ಹೇಳ್ತಾಳೆ, ಇವತ್ತು ಲಾಸ್ಟ್ ಡೇಟಪ್ಪ, ನಾವು ಏನು ಮಾಡೋದು ಅಂತ ಕೇಳಿದಾಗ, ಆಫೀಸ್ ಹತ್ರ ಬಾರಮ್ಮ ನೀನು, ನಾನು ಏನಾದ್ರು ಏರ್ಪಾಡು ಮಾಡ್ತೀನಿ ಅಂತ ಹೇಳ್ತಾರೆ ತಂದೆ. ಇವಳು ಆಫೀಸ್ ಹತ್ರ ಹೋಗ್ತಾಳೆ. ಹೋದಾಗ ಅಲ್ಲೊಂದು ಅಧಿಕಾರಿ ಬರ್ತಾರೆ ಕಾರಲ್ಲಿ. ಅವರಪ್ಪ ಓಡೋಗಿ ನಮಸ್ಕಾರ ಮಾಡ್ತಾರೆ. ಆ ಅಧಿಕಾರಿ ಇವ್ರನ್ನ ಮುಖ ಕೂಡ ನೋಡೋದಿಲ್ಲ. ಬ್ಯಾಗ್ ತಗೊಂಡು ಅವ್ರು ಹಿಂದ್ಗಡೆ ಹೋಗ್ತಾರೆ. ಮಗಳು ಇದನ್ನ ಗಮನಿಸ್ತಾಳೆ. ಅವ್ರ ತಂದೆ ಬಂದು ದುಡ್ಡು ಕೊಟ್ಟರು, ಇವಳು ಸ್ಕೂಲ್ ಫೀಸ್ ಕಟ್ಟಿದ್ಲು. ಸಾಯಂಕಾಲ ಮನೆಗೆ ಹೋಗ್ತಾಳೆ. ಆವಾಗ ಅವ್ರ ತಂದೆ ಹತ್ರ ಕೇಳ್ತಾಳೆ, ತುಂಬ ಬೇಜಾರಾಯ್ತಪ್ಪ ನಮ್ಗೆ ನೋಡೋಕ್ಕೆ, ಅವರು ಮನುಷ್ಯರು ನೀವು ಮನುಷ್ಯರು, ಯಾಕೆ ಈ ಥರ ನೀವು ಅವ್ರ ಬ್ಯಾಗ್ ತಗೊಂಡು ಹಿಂದ್ಗಡೆ ಓಡಬೇಕು, ನೀವು ನಮಸ್ಕಾರ ಮಾಡೋದು ನಾಯಪ್ಪ ನೋಡೋದೂ ಇಲ್ಲ, ಅಂಗೀಕಾರನೂ ಮಾಡೋದಿಲ್ಲ. ಅವಾಗ ಅವ್ರ ತಂದೆ ಹೇಳ್ತಾರೆ, ಓದಿಲ್ಲಮ್ಮ ನಾನೇನು ಮಾಡಲಿ, ನನ್ನ ಹಣೆ ಬರಹ ಇದು, ಬಿಡು, ನಿಂದಾರು ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಅವಳು ಕಂಕಣ ಕಟ್ಕೊತಾಳೆ. ಅವತ್ತು ನಾನು ಚೆನ್ನಾಗಿ ಓದಿ ಅದೇ ಥರ ಒಂದು ಅಧಿಕಾರಿ ಆಗಬೇಕು ಅಂತ ಅಂದ್ಕೊಂಡು ಕಷ್ಟಪಟ್ಟು ಓದಿ UPSC ಎಕ್ಸಾಮ್ ಬರೆದು IAS ಪಾಸ್ ಮಾಡ್ತಾಳೆ. ಇಲ್ಲೇ ವಿಧಿ ನೋಡ್ರಿ ಹೆಂಗೆ ಆಟ ಆಡುತ್ತೆ ಅನ್ನೋದು. ಅವಳು ಪೋಸ್ಟಿಂಗ್ ಬಂದಾಗ ಅದೇ ಊರಲ್ಲಿ ಅವಳ ತಂದೆ ಎಲ್ಲಿ ಕಲೆಕ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಿರೋದು ಅದೇ ಆಫೀಸಲ್ಲಿ ಅವಳಿಗೆ ಪೋಸ್ಟಿಂಗ್ ಬರುತ್ತೆ. ಫಸ್ಟ್ ಡೇ ಹೋಗ್ತಾಳೆ ಚಾರ್ಜ್ ತಗೊಳ್ಳೋದಕ್ಕೆ. ಅವರಪ್ಪ ಓಡಿ ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಬ್ಯಾಗ್ ತಗೊಳಕ್ಕೆ ಬಂದಾಗ ತಡೀತಾಳೆ. ನಾನೇ ತಗೊಂಡು ಹೋಗ್ತೀನಿ ನನ್ನ ಬ್ಯಾಗು ಅಂತ ಹೇಳ್ತಾಳೆ. ಆಫೀಸ್ ಒಳಗೆ ಎಂಟ್ರ್ ಆಗದೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ವಿಶ್ ಯು ಆಲ್ ದಿ ಬೆಸ್ಟ್ ಮೇಡಮ್ ಅಂತೆಲ್ಲ ಹೇಳ್ತಾರೆ. ಪೊಲೀಸ್ನವ್ರು ಬರ್ತಾರೆ, ಸಲ್ಯೂಟ್ ಮಾಡ್ತಾರೆ. ಅವಳು ಬ್ಯಾಗ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಹೇಳ್ತಾಳೆ, ಇವತ್ತು ನಾನು ಸ್ಥಿತಿಗೆ ಇರೋ ಕಾರಣ ನಮ್ಮ ತಂದೆ. ಅವ್ರು ಕೊಟ್ಟಿದ್ದ ನಂಬಿಕೆ, ಅವ್ರು ಇದ್ದಿದ್ದ ಪರಿಸ್ಥಿತಿ ನನ್ನ ಈ ಒಂದು ನೆಲೆಗೆ ತಂದು ನಿಲ್ಲಿಸಿದೆ. ಹಠ, ನಾನು ಆ ಥರ ಒಂದು ದೊಡ್ಡ ಅಧಿಕಾರಿ ಆಗಿ ಬರಬೇಕು ಅಂತ. ನಮ್ಮ ಮನೆಯಲ್ಲಿ 1 ಗ್ರಾಮ್ ಚಿನ್ನ ಇರಲಿಲ್ಲ, ಆದರೆ ಮನೆ ಪೂರ್ತಿ ನಂಬಿಕೆ ಇತ್ತು. ನಮ್ಮ ತಂದೆಯ ಆಶೀರ್ವಾದ ತುಂಬಿತ್ತು, ನನ್ನ ಚಟ ಇತ್ತು. ಓದ್ದೆ ನಾನು, ಇವತ್ತು IAS ಆಫೀಸರಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆ ತಂದೆ ಯಾರು ಅಂತ ನೀವು ತಿಳ್ಕೊಬೇಕಲ್ವಾ? ಆಸೆ ಇದೆ ಅಲ್ವಾ ನಿಮಗೆ? ಅಪ್ಪ ಬನ್ನಿ ಮುಂದೆ. ಎಲ್ಲರೂ ತಿರುಗಿ ನೋಡ್ತಾರೆ. ಆಫೀಸ್ ಪ್ಯೂನು. ಅವ್ರ ಕಣ್ಣಲ್ಲಿ ಕಾವೇರಿ ಹರಿತಾ ಇದೆ. ಮಗಳು ತಂದೆನ ತಪ್ಪಿಕೊಡ್ತಾಳೆ ಎಲ್ಲರ ಮುಂದೆನೂ. ಅಪ್ಪ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಒಂದು ತನ್ನಂಬಿಕೆ, ನೀವು ಕೊಟ್ಟಿದ್ದ ಒಂದು ಧೈರ್ಯದಿಂದ ನಾನು ಇವತ್ತು ಈ ಸ್ಥಿತಿಯಲ್ಲಿ ನಿಂತಿದ್ದೀನಿ. ನಿಮ್ಮಂಥ ತಂದೆ ಇರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾಳೆ. ನೋಡಿ, ಮನಸ್ಸಲ್ಲಿ ನಂಬಿಕೆ, ಒಂದು ಪ್ರಯತ್ನ, ದೊಡ್ಡವರ ಆಶೀರ್ವಾದ ಇದ್ದರೆ ನಾವು ಕೂಡ, ಎಲ್ಲರೂ ಕೂಡ ಒಂದು ಒಳ್ಳೆಯ ಸ್ಥಿತಿಗೆ ಜೀವನದಲ್ಲಿ ಬರ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ.